ವಿಧಾನಸಭೆಯಲ್ಲಿ ಸ್ಪೀಕರ್ ಯುಟಿ ಖಾದರ್ ಸಭಾಧ್ಯಕ್ಷ ಪೀಠಕ್ಕೆ ನುಗ್ಗಿ ಅನುಚಿತ ವರ್ತನೆ, ಸಭಾ ನಿಯಮಗಳ ಉಲ್ಲಂಘನೆ ಮಾಡಿದ್ದಕ್ಕಾಗಿ ನಡೆದಿರುವ ಘಟನೆಯಿಂದಾಗಿ 18 ಬಿಜೆಪಿ ಶಾಸಕರು ಸಸ್ಪೆಂಡ್ ಆಗಿದ್ದಾರೆ. ಇನ್ನು 6 ತಿಂಗಳು ಶಾಸಕರಿಗೆ ಶಾಸಕರಾಗಿ ಯಾವುದೇ ಅಧಿಕಾರ ಇರೋದಿಲ್ಲ. ಹೀಗೆ ಅಮಾನತಾಗಿರುವ 18 ಶಾಸಕರು ಕೂಡ ಇನ್ನು 6 ತಿಂಗಳು ವಿಧಾನಸಭೆಯ ಕಲಾಪಗಳಲ್ಲಿ ಭಾಗವಹಿಸುವಂತಿಲ್ಲ. ಇನ್ನು 6 ತಿಂಗಳು ಶಾಸಕರಿಗೆ ಶಾಸಕರಾಗಿ ಯಾವುದೇ ಅಧಿಕಾರ ಇರೋದಿಲ್ಲ. ಹೀಗೆ ಅಮಾನತಾಗಿ 18 ಬಿಜೆಪಿ ಶಾಸಕರು ಕೂಡ ಇನ್ನು 6 ತಿಂಗಳು ವಿಧಾನಸಭೆಯ ಕಲಾಪಗಳಲ್ಲಿ ಭಾಗವಹಿಸುವಂತಿಲ್ಲ. ಜುಲೈನಲ್ಲಿ ಮುಂಗಾರು ಅಧಿವೇಶನ ನಡೀತಾ ಇದೆ. ಆ ಇಡೀ ಕಲಾಪದಲ್ಲಿ ಶಾಸಕರು ಬರುವ ಹಾಗಿಲ್ಲ. ಅಷ್ಟೇ ಅಲ್ಲ, ಶಾಸಕರಿಗೆ ತಮ್ಮ ತಮ್ಮ ಕ್ಷೇತ್ರದಲ್ಲೂ ಕೂಡ ಸರ್ಕಾರದ ಅಧಿಕೃತ ಸಭೆಗಳಲ್ಲಿ ಯಾವುದೇ ಅಧಿಕಾರ ಇರೋದಿಲ್ಲ. ಇಷ್ಟು ಶಾಸಕರು ಅಮಾನತಾಗಿದ್ದು ಇದೇ ಮೊದಲು. ಹಾಗಾದ್ರೆ ಇಂತಹ ಘಟನೆಗಳು ಈ ಹಿಂದೆ ಜರುಗಿಲ್ವಾ? ಹಾಗೇನಿಲ್ಲ. ಡಿಸೆಂಬರ್ 15, 2020 ವಿಧಾನ ಪರಿಷತ್ನಲ್ಲಿ ಉಪಸಭಾಪತಿಯನ್ನ ಎಳೆದಾಡಿದ್ರು. 2020ರಲ್ಲಿ ವಿಧಾನ ಪರಿಷತ್ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆಯಾಗಿತ್ತು. ಆಗ ಸಭಾಪತಿಗಳ ಸ್ಥಾನದಲ್ಲಿ ಸಭಾಪತಿ ಆಗಮಿಸುವ ಮೊದಲೇ ಕಾಂಗ್ರೆಸ್ ಸದಸ್ಯರು ಸಭಾಪತಿ ಪೀಠದಲ್ಲಿ ಕಾಂಗ್ರೆಸ್ ನಾಯಕ ಚಂದ್ರಶೇಖರ ಪಾಟೀಲರನ್ನ ಕೂರಿಸುವುದಕ್ಕೆ ಯತ್ನಿಸಿದ್ರು. ಆಗ ಬಿಜೆಪಿಯೊಂದಿಗೆ ಕೈ ಜೋಡಿಸಿದ್ದ ಜೆಡಿಎಸ್ ಸದಸ್ಯರು ಸಭಾಪತಿಗಳಾಗಿದ್ದ ಧರ್ಮೇಗೌಡರನ್ನ ಸಭಾಪತಿ ಪೀಠದಲ್ಲಿ ಕೂರಿಸಿದ್ರು. ಆಗ ನಡೆದ ಗಲಾಟೆಯಲ್ಲಿ ಉಪಸಭಾಪತಿ ಧರ್ಮೇಗೌಡರನ್ನ ಅಕ್ಷರಶಃ ಪೀಠದಿಂದ ಎಳೆದು ಹಾಕಲಾಗಿತ್ತು. 2020ರಲ್ಲಿ ಸಭಾಪತಿ ಸ್ಥಾನದಲ್ಲಿದ್ದವರು ಬಿಜೆಪಿಯ ಪ್ರತಾಪ್ ಚಂದ್ರ ಶೆಟ್ಟಿ ಅವರಾದ್ರೆ, ಉಪಸಭಾಪತಿ ಸ್ಥಾನದಲ್ಲಿ ಕುಳಿತಿದ್ದವರು ಜೆಡಿಎಸ್ನ ಧರ್ಮೇಗೌಡ. ಉಪಸಭಾಪತಿ ಪೀಠದಲ್ಲಿದ್ದವರನ್ನು ಅವಮಾನಕರ ರೀತಿಯಲ್ಲಿ ಎಳೆದು ಹೊರಹಾಕಿದ್ರು ಕಾಂಗ್ರೆಸ್ನ ಶಾಸಕರು. ಈಗ ಧರ್ಮೇಗೌಡರು ಜೀವಂತವಾಗಿಲ್ಲ. 2012 ಫೆಬ್ರವರಿ 3 ರಣರಂಗವಾಗಿತ್ತು ವಿಧಾನಸಭೆ. ಇನ್ನು 2012ರಲ್ಲಿ ಯಡಿಯೂರಪ್ಪ ಅವರ ವಿರುದ್ಧ ಬಿಜೆಪಿಯ ಶಾಸಕರೇ ರೊಚ್ಚಿಗೆದ್ದಿದ್ರು. ಗೂಳಿಹಟ್ಟಿ ಶೇಖರ್ ಬಟ್ಟೆ ಹರಿದುಕೊಂಡಿದ್ದ ಪ್ರಕರಣ ದೇಶಾದ್ಯಂತ ಸುದ್ದಿಯಾಗಿತ್ತು. ಆಗ ಪ್ರತಿಪಕ್ಷ ನಾಯಕರಾಗಿದ್ದ ಸಿದ್ದರಾಮಯ್ಯ ವಿಧಾನಸಭೆಯ ಬಾಗಿಲನ್ನ ಒದ್ದಿದ್ರು. ಸದನದ ಒಳಗೆ ಆಗ ಕಮಿಷನರ್ ಆಗಿದ್ದ ಶಂಕರ್ ಬಿದರಿ ಖಾಕಿ ಡ್ರೆಸ್ನಲ್ಲೇ ಸದನದ ಒಳಗೆ ಪ್ರವೇಶಿಸಿ ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ರು. ಆಗ ಸಿದ್ದರಾಮಯ್ಯ ಅವರನ್ನ 1 ವರ್ಷ ಸಸ್ಪೆಂಡ್ ಅಂತ ಘೋಷಿಸಲಾಗಿತ್ತಾದ್ರೂ ಅಧಿಕೃತ ಆದೇಶ ಪ್ರಕಟವಾಗಲಿಲ್ಲ. ಹೀಗಾಗಿ ಸಿದ್ದರಾಮಯ್ಯ ಸಸ್ಪೆಂಡ್ ಶಿಕ್ಷೆಯಿಂದ ಬಚಾವಾದ್ರು. 2009 ಡಿಸೆಂಬರ್ 30 ಸ್ಪೀಕರ್ ಮೈಕ್ ಕಿತ್ತು ಎಸೆದಿದ್ದ ಶಾಸಕರು. ಆಗ ಸ್ಪೀಕರ್ ಸ್ಥಾನಕ್ಕೆ ಚುನಾವಣೆ ನಡೀತಾ ಇತ್ತು. ಪ್ರತಿಪಕ್ಷದಲ್ಲಿದ್ದ ಜಮೀರ್ ಅಹ್ಮದ್, ಎಚ್.ಸಿ. ಬಾಲಕೃಷ್ಣ, ಪಾಂಡುರಂಗ ಪಾಟೀಲ, ಎಂ. ಮಂಜು ಮೊದಲಾದವರು ಸ್ಪೀಕರ್ ಸ್ಥಾನದಲ್ಲಿದ್ದ ಯೋಗೀಶ್ ಭಟ್ ಅವರ ಮೈಕ್ ಕಿತ್ತು ಎಸೆದಿದ್ರು. ಸದನದಲ್ಲಿ ಶಾಸಕರು ಬ್ಲೂ ಫಿಲ್ಮ್ ನೋಡಿ ಸುದ್ದಿಯಾಗಿದ್ದಾರೆ. ಕೆಟ್ಟ ಭಾಷೆಗಳಲ್ಲಿ ಬೈದಾಡ್ಕೊಂಡಿದ್ದಾರೆ. ತೊಡೆ ತಟ್ಟಿ ಕುಸ್ತಿ ಆಡಿದ್ದಾರೆ. ಅಂತಹವರಲ್ಲಿ ಬಿಜೆಪಿ, ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಅಗ್ರಗಣ್ಯ ನಾಯಕರು ಇದ್ದಾರೆ. ಆದರೆ 18 ಶಾಸಕರನ್ನು 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ದು ಇದೇ ಮೊದಲು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.